ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ದಸರೆ ಹಬ್ಬದಲ್ಲಿ ಹೆವಿ ಊಟ ಮಾಡಿ ಹೊಟ್ಟೆನೂ ಸ್ವಲ್ಪ ಅಪ್ಸೆಟ್ ಆಗಿರುತ್ತೆ. ಅದಕ್ಕೆ ಇವಾಗ ನಾವು ಹೊಟ್ಟೆಗೆ ತಂಪನ್ನು ಕೊಡುವಂಥ, ದೇಹಕ್ಕೆ ಆರೋಗ್ಯವನ್ನು ಕೊಡುವಂಥ, ಜೊತೆಗೆ ಬೇಗ 10 ನಿಮಿಷದಲ್ಲಿ ರೆಡಿಯಾಗಿ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುವಂಥ ಖಾರ ಪೊಂಗಲ್, ಅದರ ಜೊತೆಗೆ ಬಾಳೆಕಾಯಿ ಫ್ರೈಯನ್ನು ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಬಟ್ಲು ಅಕ್ಕಿ, 1 ಬಟ್ಲು ಹೆಸರುಬೇಳೆಯನ್ನು ತಗೊಂಡಿದ್ದೀನಿ. ಇವೆರಡನ್ನು ಚೆನ್ನಾಗಿ ತೊಳೆದುಕೊಂಡು ಇದಕ್ಕೆ ನಾವು 4 ಬಟ್ಲು ನೀರು ಹಾಕಿ 4 ವಿಸಿಲನ್ನು ಹೊಡೆಸ್ಕೊಳ್ಳೋಣ. ಇವಾಗ ನಾವು ಬಾಳೆಕಾಯಿನ ನೀರಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ಅದನ್ನು 5 ನಿಮಿಷ ಬೇಯಿಸ್ಕೊಂಡು ಇನ್ನೊಂದು 5 ನಿಮಿಷಕ್ಕೆ ಈ ಥರ ಹೊಳಸು ಹಾಕಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಬನ್ನಿ ಖಾರ ಪೊಂಗಲ್ಗೆ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ. ಜೀರಿಗೆ, ಮೆಣಸು, ಗೋಡಂಬಿ, ಯಾಲಕ್ಕಿ, ಲವಂಗ, ಚಕ್ಕೆ, 1-2 ಮೆಣಸಿನ್ಕಾಯಿ. ಸೊ ಇವಾಗ ಡ್ರೈ ಇಂಗ್ರೀಡಿಯೆಂಟನ್ನು ನಾನು ಈ ಥರ ಕುಟ್ಟಾಣಿನಲ್ಲಿ ಕುಟ್ಬಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ನೀವು ಮಿಕ್ಸರಲ್ಲಿ ಕೂಡ ಹಾಕೋಬೇಕು. ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಸೊ ಇವಾಗ ತರಿಯಾಗಿ ಜಜ್ಕೊಂಡಿರೋದೆಲ್ಲದನ್ನು, ಜೊತೆಗೆ ಇಡಿಯಾಗಿರೋ ಒಂದಿಷ್ಟು ಸಾಸಿವೆ, ಜೀರಿಗೆ ಮತ್ತು 1-2 ಮೆಣಸುಕಾಳನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಎಕ್ಸ್ಟ್ರಾ 1-2 ಪಲಾವ್ ಎಲೆಯನ್ನು ಕೂಡ ತಗೊಳ್ಳೋಣ. ಇದಕ್ಕೆ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ 1 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಫ್ಲೇಮು ಸ್ವಲ್ಪ ಲೋ ಮೀಡಿಯಮಲ್ಲೇ ಇರಲಿ, ಹೈಯಲ್ಲಿ ಬೇಡ. ಇದಕ್ಕೆ ನಾವು ಒಂದೊಂದೇ ಇಂಗ್ರೀಡಿಯೆಂಟನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಜೀರಿಗೆ, ಮೆಣಸುಕಾಳು, ಕುಟ್ಕೊಂಡಿರುವಂಥ ಮಿಶ್ರಣ, ಜೊತೆಗೆ ಪಲಾವ್ ಎಲೆ, ಯಾಲಕ್ಕಿ, ಲವಂಗ, ಚಕ್ಕೆ, ಕರಿಬೇವು, ಮೆಣಸಿನ್ಕಾಯಿ ಎಲ್ಲದನ್ನು ಹಾಕಿ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಕೈ ಆಡಿಸ್ತಾನೇ ಇರಿ ಚಮಚೆಯಿಂದ, ಇಲ್ಲ ಅಂತ ಹೇಳಿದ್ರೆ ಅದು ತುಪ್ಪ ಹಾಕಿರ್ತೀವಲ್ವ, ಬೇಗ ಸೀದ್ಕೊಂಬಿಡುತ್ತೆ. ಸೊ ಚೆನ್ನಾಗಿ ಇದು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಲಕ್ಷ್ಯ ಅದರ ಮೇಲೇ ಇರಲಿ. ಯಾಕಂತ ಹೇಳಿದರೆ ಗೋಡಂಬಿ ಅದೆಲ್ಲ ಸ್ವಲ್ಪ ಬೇಗನೆ ಹೊತ್ಕೊಂಬಿಡುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಇದು ಕೈ ಆಡಿಸಿದ್ಮೇಲೆ ಇದನ್ನು ಸ್ಟವನ್ನು ಆಫ್ ಮಾಡಿ, ಬಾಳೆಕಾಯಿ ಬೆಂದಿದೆ. ಈ ಬಾಳೆಕಾಯಿಯನ್ನು ತಗೊಳ್ಳೋಣ. ಇವಾಗ ಈ ಬಾಳೆಕಾಯಿ ಸಿಪ್ಪೆನ ಸುಲ್ಕೊಳ್ಳೋಣ. ಬಾಳೆಕಾಯಿಯಲ್ಲಿ ಪೊಟ್ಯಾಷಿಯಮ್ ಮತ್ತು ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ಅದು ಈ ಥರ ಕಪ್ಪಾಗಿಯೇ ಇರುತ್ತೆ. ಅದು ಗಾಳಿಗೆ ಮತ್ತು ನೀರಿಗೆ ರಿಯಾಕ್ಟ್ ಆಗುತ್ತೆ. ಸೊ ಅದು ಕಪ್ಪಾಗೇ ಇರುತ್ತೆ. ಡೋಂಟ್ ವರಿ, ಅದನ್ನು ಅದೇ ಥರನೇ ತಿನ್ನಬೇಕಾಗುತ್ತೆ. ಸೊ ಇವಾಗ ನಾವು ಅದನ್ನು 4 ಪೀಸ್ ನಾನು ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ 6 ಪೀಸ್ ಕೂಡ ಮಾಡ್ಕೋಬಹುದು. ಇದನ್ನು ನಾವೇನು ಮಾಡೋಣ, ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ನಾವು 1 ಸ್ಪೂನು ಎಣ್ಣೆ, ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಕಾಯಿ ಪೀಸ್ಗಳಿಗೆ 1 ಸ್ಪೂನ್ ಎಣ್ಣೆ ಹಾಕಿ, ಒಂದು ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಉಪ್ಪು, ಸ್ವಲ್ಪ ಮೆಣಸು ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಕಲಸೋಣ. ಕಲಸಿ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕ್ಕೆ ಬಿಡೋಣ. ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಇದನ್ನು ಮುಚ್ಚಿಡೋಣ. ಚೆನ್ನಾಗಿ ಕಲಿಸ್ಕೊಂಡು ಮುಚ್ಚಿಡೋಣ. ಇವಾಗ ನಾವು ಮುಚ್ಚಿಟ್ಕೊಂಡಿರೋ 10 ನಿಮಿಷ ಆಯಿತು. ಅದರ ನಂತರ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಕಾರ್ನ್ಫ್ಲೋರನ್ನು ಮೊದಲು ಡ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಆಗಿರೋ ಕಾರ್ನ್ಫ್ಲೋರನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪನೇ, ಒಂದು ಕೈಯಿಂದ ಒಂದು 4-5 ಸ್ಪೂನಷ್ಟು ನೀರಾದರೆ ಸಾಕು. ಅದಕ್ಕೆ ಅಷ್ಟೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಅದನ್ನು ಒಂದೊಂದೇ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಕ್ಕೆ ನಾವು ಪ್ಯಾನ್ ಇಟ್ಕೊಂಡು ಅದಕ್ಕೆ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದನ್ನು ಶಾಲೋ ಫ್ರೈ ಮಾಡೋಣ, ಡೀಪ್ ಫ್ರೈ ಮಾಡೋದು ಬೇಡ, ಶಾಲೋ ಫ್ರೈ ಮಾಡೋಣ. 4 ಸ್ಪೂನ್, ಈ 4 ಸ್ಪೂನ್ ಎಣ್ಣೆಯಲ್ಲೇ ಎಷ್ಟೊಂದು ಉಳ್ಕೊಳ್ಳುತ್ತೆ. ಸ್ವಲ್ಪ ಆದಮೇಲೆ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದೇ ಹಾಕ್ಕೊಳ್ಳೋಣ. ಮೊದಲು ಚೆನ್ನಾಗಿ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಅಷ್ಟನ್ನು ನೀಟಾಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಉಳಿದಿರೋದು ಸ್ವಲ್ಪ ಪೇಸ್ಟನ್ನು ಈ ಬಾಳೆಕಾಯಿ ಮೇಲೆ ಸ್ವಲ್ಪ ಹಚ್ತಾ ಹೋಗೋಣ. ಏನನ್ನು ವೇಸ್ಟ್ ಮಾಡೋದು ಬೇಡ. ಸೊ ಇವಾಗ ಅದನ್ನು ಮುಚ್ಚಿಡೋಣ. ಇವಾಗ ರೈಸು ರೆಡಿ ಆಗಿದೆ. 4 ವಿಸಿಲ್ ಆದಮೇಲೆ ಇಷ್ಟು ಮೆತ್ತಗಾಗಿರುತ್ತೆ. ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಂಡಿರೋ ಮಿಶ್ರಣನ ಕಲಸೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಎಷ್ಟು ಉಪ್ಪು ತಿಂತೀವಿ ಅದನ್ನು ನೋಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಂಡು ನಾವು ಬೇಯಿಸಿ ಇಟ್ಕೊಂಡಿರೋ ಮಿಶ್ರಣವನ್ನು
ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಮಗೆ ಖಾರ ಪೊಂಗಲ್ ತಿನ್ನೋದಕ್ಕೆ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೊಂಡಿರ್ತೀವಲ್ವ, ಅದು ಏನಾಗುತ್ತೆ ಅಂತ ನೋಡೋಣ. ಬಾಳೆಕಾಯಿ ಒಂದು ಕಡೆಯಿಂದ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಸೊ ಇನ್ನೊಂದು ಕಡೆಯಿಂದನೂ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಬಾಳೆಕಾಯಿ ಫ್ರೈ ತಿನ್ನೋದಕ್ಕೆ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ತುಂಬ ಸಿಂಪಲ್ಲಾಗಿ ನಮಗೆ ಎಲ್ಲ ಒಂದು 10 ನಿಮಿಷದಲ್ಲಿ 2 ಮಲ್ಟಿ ಟಾಸ್ಕಿಂಗ್ ಮಾಡಿದ್ರೆ ಒಂದು ಒಲೆಯಲ್ಲಿ ಕುಕ್ಕರ್ ಇಡೋಣ, ಇನ್ನೊಂದು ಒಲೆಯಲ್ಲಿ ನಾವು ಬಾಳೆಕಾಯಿ ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ಈ ಥರ ಮಾಡಿದ್ರೆ ನಮಗೆ 10 ನಿಮಿಷದಲ್ಲಿ ಬಿಸಿ ಬಿಸಿಯಾಗಿರೋ ಪೊಂಗಲ್ ಮತ್ತು ಬಾಳೆಕಾಯಿ ಫ್ರೈ ತಿನ್ನೋದಕ್ಕೆ ರೆಡಿ. ಈ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.